ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ನಿತ್ಯ ಜೀವನದಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ಕಷ್ಟ ಬಂದಾಗ ಅಥವಾ ಎಲ್ಲೋ ಒಂದು ಕಡೆ ದುಃಖ ಇದ್ದಾಗ ನಮ್ಮ ಹಣೆ ಬರಹ ನಾವು ಬದಲಾಯಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಬಿಡಿ, ನಮ್ಮ ಹಣೆ ಬರಹ ಇಷ್ಟೇ ಬಿಡಿ, ಈ ಮಾತನ್ನು ಹೇಳ್ತಾ ಇರ್ತೀವಿ. ಆದರೆ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ, ಇತಿಹಾಸದಲ್ಲಿ ನೋಡೋಕ್ಕೆ ಹೋದಾಗ ಒಂದು ಮಾತಿದೆ. ಆ ಮಾತೇನು ಅಂದರೆ, ನಮ್ಮ ಹಣೆ ಬರಹವನ್ನು ನಾವೇ ಬದಲಾಯಿಸ್ಕೋಬಹುದು, ನಾವು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಂತೂ ಕೂಡ ಧರ್ಮ ಗ್ರಂಥಗಳಲ್ಲೂ ಕೂಡ ಹೇಳುತ್ತೆ. ನಮ್ಮ ಹಣೆ ಬರಹ ನಾವಿಷ್ಟೇ ಅಂತ ಕೂತಿರಬಾರ್ದು, ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಅವಾಗಲೂ ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತನ್ನು ಮರೀಬಾರ್ದು. ಆಮೇಲೆ ನಮ್ಮ ಹಣೆ ಬರಹ ಇತ್ತೆ ಕೈ ಕಟ್ಕೊಂಡು ಕೂತ್ಕೊಂಡಾಗ ಭಗವಂತ ಕೂಡ ಏನು ಮಾಡೋದಿಲ್ಲ, ಯಾಕೆಂದರೆ ಅವಕಾಶಗಳನ್ನು ಹುಡುಕೊಂಡು ಹೋಗಬೇಕು. ಅವು ಹುಡುಕೊಂಡು ಹೋದಾಗ ಅದರಲ್ಲಿ ಒಂದಷ್ಟು ಫೇಲ್ಯೂರ್ ಆಗ್ಬೋದು, ಅದೊಂದಷ್ಟು ತೊಂದರೆಗಳು ಕೂಡ ಆಗ್ಬೋದು. ಆದರೆ ಅವೆಲ್ಲವೂ ಕೂಡ ಅನುಭವ ಆಗಿರುತ್ತೆ. ಆದರೆ ನಾವು ತಪ್ಪು ಮಾಡೋಕ್ಕೆ ಎಲ್ಲೂ ಕೂಡ ಹೋಗಬಾರ್ದು. ಇವತ್ತಿನ ದಿವಸ ನಮ್ಮ ಹಣೆ ಬರಹವನ್ನು ನಾವು ಬದಲಾಯಿಸ್ಕೊಳ್ಳಲು ಸಾಧ್ಯವೇ ಅಂದಾಗ ಅದಕ್ಕೆ ಉತ್ತರ ಸಾಧ್ಯತೆ ಇದೆ ಅಂತೂ ಕೂಡ ಹೇಳ್ಬೋದು. ಏಕೆಂದರೆ ಇವತ್ತಿನ ದಿವಸ ಜ್ಯೋತಿಷ್ಯ ರೀತಿ ನೋಡೋಕ್ಕೆ ಹೋದಾಗ ಅಥವಾ ಜಾತಕ ರೀತಿ ನೋಡೋಕ್ಕೆ ಹೋದಾಗ ಅಥವಾ ಪುರಾಣಗಳಲ್ಲಿ ಇವೆಲ್ಲವನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಅವನ ಹಣೆ ಬರಹವನ್ನು ಸಾಕ್ಷಾತ್ ಬ್ರಹ್ಮದೇವರು ಬರೆದು ಕಳಿಸ್ತಾ ಇರುವ ಸಂದರ್ಭದಲ್ಲಿ ಎಲ್ಲ ಬರೆದು ಬಿಡ್ತಾರೆ. ಇಂಥ ಸಮಯಕ್ಕೆ ಹೀಗಾಗತ್ತೆ, ಇಂಥ ವಿದ್ಯಾಭ್ಯಾಸ, ಇಂಥ ಯೋಗ ಇರುತ್ತೆ, ನಿನ್ನ ಪ್ರಯತ್ನಕ್ಕೆ ಈ ಥರ ಅಂತ ಎಲ್ಲ ಬರೆದಾದ್ಮೇಲೆ ಅಲ್ಲಿ ಇನ್ನೊಂದು ಬರೀತಾರೆ, ನಿನ್ನ ಹಣೆ ಬರಹವನ್ನು ನಾನು ಬರೆದಿದ್ದೀನಿ, ಅದನ್ನು ಬದಲಾಯಿಸ್ಕೋ ಶಕ್ತಿ ನನಗಿಲ್ಲ. ನಿನ್ನ ಹಣೆ ಬರಹವನ್ನು ಬರೆದು ಕಳಿಸ್ತಾ ಇದ್ದೀನಿ, ಅದನ್ನು ಬದಲಾಯಿಸುವ ಶಕ್ತಿ ನನಗಿಲ್ಲ. ಆದರೆ ಇಲ್ಲೊಂದು ಆಪ್ಷನ್ ಇದೆ, ಈ ಹಣೆ ಬರಹವನ್ನು ನೀನು ಬೇಕಾದರೆ ತಿದ್ದುಕೋಬೋದು, ನೀನು ಬೇಕಾದರೆ ಬದಲಾಯಿಸ್ಕೋಬೋದು ಅಂತೂ ಕೂಡ ಬರೆದಿರುವ ಸಾಧ್ಯತೆಗಳು ಇರುತ್ತೆ. ಯಾಕೆ ಅಂತೇಳಿದ್ರೆ ನಾವು ಎಷ್ಟೋ ಸರಿ ನಮ್ಮ ಒಂದು ಈ ಅನುಭವಗಳಲ್ಲಿ ಜಾತಕಗಳಲ್ಲೂ ಕೂಡ ಎಷ್ಟೋ ಸರಿ ನೋಡ್ತಾ ಇರ್ತೀವಿ. ನೋಡುವಾಗ ನಮಗೇನಾಗುತ್ತೆ, ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ ನಾವು ಕೊಡೋಕ್ಕೆ ಹೋದಾಗ ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಒಂದು ವಿಭೂಮುಖ ಅಂತಕ್ಕಂಥ ಒಬ್ಬ ಋಷಿ ಇರ್ತಾನೆ. ವಿಭೂಮುಖ, ಆ ವಿಭೂಮುಖನಿಗೆ ಏನಾಗುತ್ತೆ, ಇದ್ದಕ್ಕಿದ್ದಾಗೆ ಆತನ ಒಂದು ಜಾತಕ ಯೋಗದಲ್ಲಿರುತ್ತೆ. 50 ವರ್ಷ ಅಷ್ಟೇ, 50 ವರ್ಷಕ್ಕೆ ಮರಣ ಹೊಂದ್ಬಿಡ್ತಾನೆ ಅಂತಕ್ಕಂಥ ಆ ಒಂದು ಮಾನಸಿಕವಾಗಿ ಕೆಲವರಿಗೆ ಹಿಂದೆ ಋಷಿಗಳಿಗೆ ಮಹನೀಯರಿಗೆ ಗೊತ್ತಾಗ್ಬಿಡ್ತಾ ಇತ್ತು ತಮ್ಮ ಆಯುಸ್ ಇಷ್ಟೇ ಅಂತ. ಆದರೆ ಏನಾದರೂ ಸಾಧನೆ ಮಾಡಬೇಕು, ನಾನು ಇನ್ನೂ ಒಂದಷ್ಟು ದಿವಸ ಇರಬೇಕು ಅಂತಕ್ಕಂಥ ಒಂದು ಆಸೆಯಿಂದ ಆತನ ಏನು ಮಾಡ್ತಾನೆ, ಕಠಿಣವಾದ ತಪಸ್ಸು ಮಾಡ್ತಕ್ಕಂಥದ್ದು. ಮತ್ತು ಆ ತಪಸ್ಸಿನ ಮುಖೇನ ಆತ 120 ವರ್ಷ ಕೂಡ ಬದುಕಿ ಆ ಒಂದು ಜೀವನವನ್ನು ಪರಿಪೂರ್ಣ ಕೂಡ ಮಾಡ್ಕೊಂಡು ಹೋಗ್ತಾನೆ. ಏನು ಹೇಳುತ್ತೆ, ನಮ್ಮ ವಿಧಿ ನಮ್ಮ ಹಣೆ ಬರಹದಲ್ಲಿ ನಾವು ಹೇಗೆ ಬದಲಾಯಿಸ್ಕೋಬೋದು? ಉಪಾಸನೆಯಿಂದ, ಒಳ್ಳೆಯ ಸತ್ಕರ್ಮಗಳಿಂದ, ದಾನಗಳಿಂದ, ಒಳ್ಳೆಯ ಮನಸ್ಸಿನಿಂದ, ಎಲ್ಲರಲ್ಲೂ ಕೂಡ ಭಗವಂತನ ಕಾಣಕ್ಕೆ ಹೋದಾಗ, ಎಲ್ಲರ ಜೊತೆ ಕೂಡ ಪ್ರೀತಿಯಿಂದ ಇದ್ದಾಗ ನಮ್ಮ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ, ನಮ್ಮ ವಿಧಿಯ ಬರಹ ಕೂಡ ಬದಲಾಯಿಸ್ಕೊಳ್ಳೋ ಒಂದು ಸಾಧ್ಯತೆಗಳಿರುತ್ತೆ. ಇದಕ್ಕೆ ಈ ರೀತಿ ಸಾಧ್ಯತೆ ಇದೆ ಅನ್ನೋದಕ್ಕೆ ವಿಭೂಮುಖನ ಒಂದು ಸಣ್ಣ ಉದಾಹರಣೆ. ಸಾಧ್ಯತೆಗಳಲ್ಲಿ ನೋಡಿ, ಸಾಕ್ಷಾತ್ ದುರ್ಯೋಧನನಿಗೆ 120 ವರ್ಷ ಆಯಸ್ಸು ಆತನ ಜಾತಕದಲ್ಲಿ ಇತ್ತು. ದುರ್ಯೋಧನನಿಗೆ 120 ವರ್ಷ ಆಯಸ್ಸಿತ್ತು. ಎಲ್ಲಿ? ಆ ದ್ರೌಪದಿಯ ಆ ಸೀರೆಯನ್ನು ಎಳೆದು ಆ ದ್ರೌಪದಿಗೆ ಜಡೆಯನ್ನು ಏನು ಮಾಡ್ತಾನೆ, ಜಡೆ ಹಿಡಿದು ಆಕೆಯನ್ನು ಎಳ್ಕೊಂಡು ಬಂದಾಗ ಅದೇನಾಗುತ್ತೆ, ಆಕೆಗಾದಂಥ ಅವಮಾನದಿಂದ, ಆಕೆಯ ಶಾಪದಿಂದ, ಆಕೆಯ ಕೋಪದಿಂದ ಕೇವಲ 60 ವರ್ಷಕ್ಕೆ ಅವರು ದೈವಾಧೀನರಾಗ್ತಾರೆ. ದುರ್ಯೋಧನಿಗೆ 120 ವರ್ಷ ಆಯಸ್ಸಿತ್ತು. ಆದರೆ ಆತ ಯಾವಾಗ ಈ ಥರದ ಕೆಟ್ಟ ಒಂದು ಆಲೋಚನೆಗಳಿಟ್ಕೊಂಡು ಆಯಸ್ಸು ಕೂಡ ಕಡಿಮೆ ಆಗಿಬಿಡ್ತು. ಹಾಗಾಗಿ ನಾವು ಯಾವಾಗ ನಿತ್ಯ ಭಕ್ತಿ, ಆರಾಧನೆ, ಪೂಜೆ ಪುನಸ್ಕಾರಗಳು, ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ. ಒಂದಂತೂ ನಿಜ, ನಮ್ಮ ಒಂದು ವಿಧಿ ಬರಹವನ್ನು, ಹಣೆ ಬರಹವನ್ನು ನಾವು ಬದಲಾಯಿಸ್ಕೋಬೋದು. ಸತ್ಕಾರ್ಯಗಳಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.